ಆಪರೇಷನ್ ಫುಟ್ಪಾತ್ ಅನ್ನೋದು ಇದೀಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದೇ ವಾರದಲ್ಲಿ ಆಪರೇಷನ್ ಫುಟ್ಪಾತ್ ಹಳ್ಳ ಹಿಡಿತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹರಿದಾಡ್ತಾ ಇದೆ. ರಾಜಧಾನಿ ಬೀದಿಗಳಲ್ಲಿ PNS ವಿಸ್ತಾರ ರಿಯಾಲಿಟಿ ಚೆಕ್ ಮಾಡಿತು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಹಿನ್ನಡೆನ, ಫುಟ್ಪಾತ್ ತೆರವು ಕಾರ್ಯಕ್ಕೆ GBA ಅಧಿಕಾರಿಗಳ ಹಿಂದೇಟು ಹಾಕ್ತಾ ಇದ್ದಾರೆ. 2000 ಕಿಲೋಮೀಟರ್ ಕಾರ್ಯಾಚರಣೆ ಗುರಿ, 300 ಕಿಲೋಮೀಟರ್ ಕೂಡ ಅಪೂರ್ಣಗೊಂಡಿದೆ. PNS ವಿಸ್ತಾರ ನ್ಯೂಸ್ ಜೊತೆ ಒತ್ತುವರಿದಾರರು ಹಾಗಾದರೆ ಹೇಳಿದ್ದೇನು ನೋಡ್ಕೊಂಬನ್ನಿ. ಈಗ ವಿಜಯನಗರದ ಪೈಪ್ಲೈನ್ ರೋಡಲ್ಲಿ ಇದ್ದೀವಿ. ನೀವು ಗಮನಿಸ್ಬೋದು, ಏಕ ಫುಟ್ಪಾತ್ ಇದೆ. ಒಬ್ಬರು ಫುಟ್ಪಾತ್ ಮೇಲೆ ಹೋಗ್ತಾ ಇಲ್ಲ. ಜಸ್ಟ್ ನಾವೇ ರೋಡ್ ಕ್ರಾಸ್ ಮಾಡೋಣ. ನೋಡಿ, ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ ಬಿಡೋ ಟೈಮು ಎಲ್ಲರೂ ರೋಡ್ ಮೇಲೆ ಓಡಾಡ್ತಾ ಇದ್ದಾರೆ. ಬಿಕಾಸ್ ಫುಟ್ಪಾತ್ ತುಂಬ ಬೈಕ್ಗಳಿದ್ದಾವೆ, ಫುಟ್ಪಾತ್ ತುಂಬ ಬೈಕು. ಈಗ ನೋಡಿ, ರೋಡ್ ಕ್ರಾಸ್ ಮಾಡಿ ನೋಡೋಣ, ಒಂದೇ ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ನೋಟಿಸ್ ಕೆಲವ್ರಿಗೆ ಕೊಟ್ಟಿದ್ದಾರಂತೆ, ಇಲ್ಲಿ ಇನ್ನೂ ಕೆಲವ್ರಿಗೆ ಕೊಟ್ಟಿಲ್ಲ ಅಂತ ಇದ್ದಾರೆ. ಜಸ್ಟ್ ಅ ಸೆಕೆಂಡ್, ರೋಡ್ ಕ್ರಾಸ್ ಮಾಡಿ ಹಿಂಗೆ ಇಲ್ಲಿಂದ ಫುಟ್ಪಾತ್ ಆರಂಭ ಆಗುತ್ತೆ. ನೋಡಿ, ಇಲ್ಲಿ ಹೀಗೋದ್ರೆ ಗಮನಿಸ್ಬೋದು, ಝೂಮ್ ಇನ್ ಮಾಡಿ ನೀವಲ್ಲಿ. ಅಲ್ಲಿ ಅಂಗಡಿ ಅಡ್ಡ ಆಗುತ್ತೆ. ಏನು ಮಾಡ್ತಾರೆ ಸ್ಟೂಡೆಂಟ್ಸ್ಗಳು, ಎಲ್ಲಿ ಓಡಾಡ್ತಾರೆ? ಬರೀ ಸ್ಟೂಡೆಂಟ್ಸ್ ಅಂತಲ್ಲ, ವಯಸ್ಸಾಗಿರೋರು, ರೋಡ್ ಕ್ರಾಸ್ ಮಾಡೋರು ಎಲ್ಲರೂ ಕೂಡ ರೋಡ್ನಲ್ಲೇ ಓಡಾಡೋ ಪರಿಸ್ಥಿತಿ. ಫುಟ್ಪಾತ್ ಯಾರಿಗೆ ಫುಟ್ಪಾತ್? ಅಂಗಡಿಗಳಿಗೆ ಹಾಕೊಳ್ಳಕ್ಕ? ಬರೀ ತರಕಾರಿ ಮಾರಿದ್ರು, ಯಾವುದೋ ಸ್ನ್ಯಾಕ್ಸ್ ಮಾರ್ತಾಯಿದ್ರು ಅಂತಲ್ಲ, ಇವರಿಗೆಲ್ಲ ಯಾರು ಉತ್ತರ ಕೊಡ್ತಾರೆ ಹಾಗಾದರೆ? ಈಗ ಅಂಗಡಿ ನಮ್ಮನ್ನು ನೋಡಿ ತೆಗಿತಾ ಇದ್ದಾರೆ ಅಷ್ಟೇ. ಇದನ್ನು ನೋಟಿಸ್ ಕೊಟ್ಟಿದ್ರಾ ನಿಮಗೆ ಏನಾದರೂ? ನೋಡಿಲಿ, ತೋರಿಸ್ರಿ, ಇಲ್ಲಿ ಎಲ್ಲಿ ಓಡಾಡ್ತಾರೆ ಜನ, ಎಲ್ಲಿ ಓಡಾಡೋಕ್ಕಾಗತ್ತೆ? ಏನಂತ ಹೇಳ್ಕೊಟ್ಟಿದ್ದಾರೆ? ಗಾಡಿಗಳು ಬೇಕು, ಕ್ಲೀನ್ ಮಾಡಬೇಕು ಅಂತ. ಇದು ಪೂರ್ತಿ ರೋಡ್ ಎಲ್ಲರಿಗೂ ಕೊಟ್ಟಿದ್ದಾರೆ? ಈ ಕಡೆಯವ್ರು ಕೊಟ್ಟವ್ರೆ, ಈ ಕಡೆ ಸೈಡ್ ಅವ್ರಿಗೆ ಮಾತ್ರ ಇಲ್ಲ. ಆ ಕಡೆ ಆ ಸ್ಟೇಷನ್ಗೆ ಹೋಗುತ್ತೆ, ಈ ಕಡೆ ಬೇರೆ ಸ್ಟೇಷನ್ಗೆ ಹೋಗುತ್ತೆ. ನಿಮ್ದು ಯಾವ ಲಿಮಿಟ್ಸಿಗೆ ಬರುತ್ತೆ? ವಿಜಯನಗರಕ್ಕೆ ಬರುತ್ತೆ. ಏನಂತ ಹೇಳಿ ನೋಟಿಸ್ ಕೊಟ್ಟರು? ನೋಟಿಸಲ್ಲಿ ಎಲ್ಲ ಏನು ಇಕ್ಬಾರ್ದು ಫುಟ್ಪಾತ್ ಮೇಲೆ ಅಂತ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ? ಆಲ್ರೆಡಿ ಹೋದ ವಾರ ಡೈಲಿ ಬರ್ತಾರೆ. ಬೆಳಗ್ಗೆ ಬಂದು ಎಲ್ಲ ಹಚ್ತವ್ರೆ. ಪೊಲೀಸರು, ಟ್ರಾಫಿಕ್ ಪೊಲೀಸರು ಬಂದು ಎಲ್ಲ ಹಚ್ತವ್ರೆ. ಮತ್ತೆ ಹಾಕೊಂಡಿದ್ದೀರಿ ಹಿಂಗೆ? ನಮ್ಗೆ ಜಾಗ ಕಡಿಮೆ ಒಂದೊಂದು ಹಾಕೋತೀವಿ, ಜಾಸ್ತಿ ಏನಿಲ್ಲ ಮೇಡಮ್. ಅಲ್ಲ, ಜಾಸ್ತಿ ಅಂತಲ್ಲ. ನೋಡಿ, ಈಗ ಇಲ್ಲೇ ಓಡಾಡಕ್ಕೆ ಯಾರಿಗೂ ಜಾಗ ಇಲ್ಲ. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾರೆ, ದೊಡ್ಡವರೆಲ್ಲ ಎಲ್ಲ ರೋಡಲ್ಲಿ ಓಡಾಡೋದಾದ್ರೆ ಫುಟ್ಪಾತ್ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಹೌದು. ಆಮೇಲೆ ಚೂರು ಹೆಚ್ಚು ಕಡಿಮೆ ಆದರೂ ಮಕ್ಕಳು ಗಾಡಿ ಟಚ್ ಆದರೆ ಬೀಳ್ತಾರೆ, ಜೀವ ಹೋಗುತ್ತೆ, ಕೈಕಾಲು ಮುರಿದೋಗುತ್ತೆ, ತಪ್ಪಲ್ವಾ? ಹೌದು. ಮತ್ತೆ ಏನು ಮಾಡ್ತೀರಿ ಮುಂದೆ ಬಂದು ಫೋರ್ಸ್ ಮಾಡೋಕೆ ಎದ್ಬಿಡ್ತೀವಿ ಅಷ್ಟೇ. ಈ ವಾರ ಲಾಸ್ಟ್ ಟೈಮ್ ಕೊಟ್ಟವ್ರೆ. ಇವಾಗ ಬೇರೆ ಜಾಗ ಮಾಡ್ಕೊಂಡು ಬೇರೆ ಜಾಗ ಎದ್ಬಿಡ್ತೀವಿ ಗಾಡಿಗಳು. ಎಲ್ಲ ಅಂಗಡಿಯವರು ಈಗ ಬೇರೆ ಬೇರೆ ಬಾಡಿಗೆಗೆ ಹೋಗ್ಬೇಕು. ಬಾಡಿಗೆಗಿಲ್ಲ, ಗಾಡಿಗಳು ಕಡಿಮೆ ಮಾಡಬೇಕಿಲ್ಲ ಅಂದರೆ ಬೇರೆ ಗೋಡನೆಲ್ಲ ಮಾರ್ಕ್ ಮಾಡಬೇಕಷ್ಟೇ. ಇವಾಗ ಸಡನ್ನಾಗಿ ಮಾಡಬೇಕಂದ್ರೆ ನಮಗೂ ಆಗಲ್ಲ, ಸಡನ್ನಾಗಿ ಯಾರೂ ಕೊಡೋಲ್ಲ ನಮಗೂ. ಅದರಿಂದ ನಾವು ಟೈಮ್ ತೊಗೊಂಡಿದ್ದೀವಿ. ಈ ವಾರದಲ್ಲಿ ಕೇಳೋರೆ ಎದ್ಬಿಡ್ತೀವಿ. ಸೊ ಇದೊಂದು ವಾರ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ವಿಜಯನಗರ ಪೈಪ್ಲೈನ್ ರೋಡ್ ಗಮನಿಸ್ಬೋದು. ಈ ಭಾಗ ಕಂಪ್ಲೀಟ್ ಸರ್ವಿಸ್ ರೋಡ್ ಇದ್ದಂಗಿದೆ, 2 ವೀಲರ್ಗಳನ್ನು ಸರ್ವಿಸ್ ಮಾಡಲಿಕ್ಕೆ ಅಂತ. ಇಡೀ ರೋಡ್ ತುಂಬ. ಅಗೇನ್ ನೀವು ಇಲ್ಲಿ ನೋಡಿ, ಇಲ್ಲಿ ಜಾಗ ಖಾಲಿ ಇದೆಯಾ? ಇಲ್ಲಿ ಫುಟ್ಪಾತ್ ಹತ್ತಿದ್ರೆ ಇಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸೋದು ಯಾರು ಸರ್? ನೀವಾ ಓನರ್? ಇಲ್ಲಿ ನೋಟಿಸ್ ಕೊಟ್ರ ನಿಮ್ಗೇನಾದರೂ? ಇನ್ನು ನೋಟಿಸ್ ಎಲ್ಲ ಏನು ಬಂದಿಲ್ಲ ಮೇಡಮ್ ಅವರೇ. ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಇನ್ನು ಈ ಕಡೆಗೆ ಬಂದಿಲ್ಲ? ಇಲ್ಲ, ನಮಗೆ ಬಂದಿಲ್ಲ ಮೇಡಮ್ ಅವರೇ ಯಾವುದು ನೋಟಿಸ್. ಈಗ ಗಾಡಿನೆಲ್ಲ ಹಿಂಗೆ ನೀವು ಹೊರಗೆ ಹಾಕಿದ್ರೆ ಜನ ಎಲ್ಲಿ ಓಡಾಡ್ತಾರೆ? ಏನಾಗಿದೆ ಗೊತ್ತಾ ಮೇಡಮ್ ಅವರೇ, ಇವಾಗ ಎಲ್ಲರೂ ಹಾಕೊಂಡು ನಿಲ್ಸಿದ್ದಾರೆ, ನಾವು ನಿಲ್ಸಿದ್ದೀವಿ. ಎಲ್ಲರಿಗೂ ಅದೇ ಥರ ತಗ್ಸಿದ್ರೆ ನಾವು ತೆಗೆದುಬಿಡ್ತೀವಿ ಗಾಡಿ. ನೋಡಿ, ಸ್ಟೂಡೆಂಟ್ ಪಾಪ ಕಾಲೇಜ್ ಮಕ್ಕಳೆಲ್ಲ ರೋಡಲ್ಲಿ ಓಡಾಡ್ತಾರೆ. ಚೂರು ಹೆಚ್ಚು ಕಡಿಮೆ ಆದ್ರೆ ವೆಹಿಕಲ್ ಏನಾರು ಹೌದು. ಇನ್ಮೇಲೆ ಹಾಕಲ್ಲ ಬಿಡಿ ಮೇಡಮ್ ಅವರೇ, ನಾವು ಗಾಡಿ ನಿಲ್ಸಲ್ಲ. ಪೊಲೀಸ್ ಬಂದು ಬೆಳಗ್ಗೆ ತೆಗೆದ್ರಂತೆ, ನೀವು ಮತ್ತೆ ಹಾಕಿದಿರಿ? ಪೊಲೀಸರು ಬಂದು ಆ ಕಡೆ ಮಾತ್ರ ತೆಗಿಸ್ತಾರೆ, ಈ ಕಡೆ ತೆಗಿಸ್ತಾ ಇಲ್ಲ ಮೇಡಮ್. ಯಾಕೆ? ಎರಡು ಬೇರೆ ಬೇರೆ ಲಿಮಿಟ್ ಇರುತ್ತೆ. ಹೌದು, ಅದು ಮಾಗಡಿ ರೋಡ್, ಇದು ವಿಜಯನಗರ. ಈಗ ಏನು ಮಾಡ್ತೀರಿ ಮತ್ತೆ ಮುಂದಕ್ಕೆ? ಅದು ಎಲ್ಲರಿಗೂ ಏನು ಕಾನೂನು ಬರುತ್ತೋ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ. ಈಗ ಅವ್ರು ತೆಗಿಯೋದಕ್ಕ ನಾವು ತೆಗಿಯಲ್ಲ ಅಂತ ನೀವು? ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಡಿಸ್ಪ್ಲೇ ಗಾಡಿ ನಿಲ್ಸ್ಕೊಳ್ಳೋದು ವ್ಯಾಪಾರಕ್ಕೆ ನಿಲ್ಸಿದ್ದಾರೆ, ನಾನು ನಿಲ್ಸಿದ್ದೀನಿ. ಆ ಥರ ತೊಂದರೆ ಆಗುತ್ತೆ ಅಂದರೆ ತೆಗಿಯೋಣ ಬಿಡಿ ಅಂತ. ಏನಾಗುತ್ತೆ ಗೊತ್ತಾ, ಯಾರೋ ಈ ಸೊಪ್ಪು ತರಕಾರಿ, ನಾನು ಫುಟ್ಪಾತ್ನ ಇವತ್ತರೆಗೂ ನಾನು ಯಾವತ್ತೂ ಕವರ್ ಮಾಡೇ ಇಲ್ಲ. ಇದನ್ನ ಏನಂತಾರೆ? ಇದನ್ನ ನಾನು ಓಡಾಡೋಕ್ಕೆ ಜಾಗ ಬಿಟ್ಟಿದ್ದೀನಿ ಕರೆಕ್ಟಾಗಿ. ಜನ ಓಡಾಡಕ್ಕಂತ ಜಾಗ ಇರೋದು, ನೀವು ಬಿಡೋದಲ್ಲ. ಜನರಿಗೆ ಜಾಗ ಇರೋದಿಲ್ಲಿ ಅಲ್ವಾ? ನಿಜ. ಬಟ್ ಅವ್ರ ಜಾಗದಲ್ಲಿ ನೀವು ಓಡಾಡ್ತಾರೆ, ಗಾಡಿ ಹಾಕೊಂಡಿರೋದು ನೀವು. ಇಲ್ಲ, ಒಪ್ಕೊಂಡೆ ನಾನು. ಬಟ್ ಏನು ಗೊತ್ತಾ, ಎಲ್ಲರೂ ನಿಲ್ಲಿಸ್ತಾರೆ, ಅದನ್ನು ನಾವು ನಿಲ್ಲಿಸಿದ್ದೀವಿ, ತೆಗಿತೀವಿ. ನಮಗೂ ನೋಟಿಸ್ ಕೊಟ್ಟರೆ ಎಲ್ಲ ತೆಗೆದುಬಿಡ್ತೀವಿ ನಾವು. ಸೊ ಇದು ವಿಜಯನಗರ ಪೈಪ್ಲೈನ್ ರೋಡಲ್ಲಿರುವಂಥ ಪರಿಸ್ಥಿತಿ. ಇಡೀ ರೋಡ್ ನೋಡಿ, ಇದೇ ಹಣೆ ಬರ. ಪೊಲೀಸರು ಬೆಳಗ್ಗೆ ಬರ್ತಾರೆ, ಗಾಡಿ ಎತ್ತಿ ಅಂತಾರಂತೆ, ಅವಾಗ ಇವ್ರು ಹ್ಞೂ ಅಂತಾರೆ, ವಾಪಸ್ ಅವ್ರು ಬರೋಷ್ಟೊತ್ತಿಗೆ ಮತ್ತೆ ತೆಗೆದು ಹಾಕೊಳ್ತಾರೆ. ಅಂದರೆ ಒಂದು ಸೀರಿಯಸ್ನೆಸ್ ಇಲ್ಲ. ಜನರು ಹೊಟ್ಟೆಪಾಡ, ಅವ್ರಿಗೇನು ವ್ಯವಸ್ಥೆ ಮಾಡಿಕೊಡ್ಬೇಕು, ಉಳ್ದಂತೆ ಪಾದಚಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇದೊಂಥರ ಹೆಂಗಾಗುತ್ತೆ ಗೊತ್ತಾ, ಹೊಳೆಲ್ ಹುಣ್ಸೆ ಹಣ್ಣು ಕಲಿಸ್ದಂಗೆ. ಈ ಕಡೆಯಿಂದ ತೆಗೆಸ್ಕೊಂಡು ಹೋಗೋದಂತೆ, ಆ ಕಡೆಯಿಂದ ಜನ ಮತ್ತಿಡ್ಕೊಂಡು ಹೋಗೋದಂತೆ. ಜನ ಪ್ರಶ್ನೆ ಕೇಳ್ತಾರೆ, ಸೊಪ್ಪು ಹಣ್ಣು ತರಕಾರಿ ಮಾಡೋರ ಮೇಲೆ ಮಾತ್ರ ದರ್ಪನ, ನಿಮ್ಗಳದ್ದು ಏನು ಕತೆ? ಹಾಗಾದ್ರೆ ಇವ್ರುಗಳು ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾರೆ.
ಸರ್ಕಾರ ಮತ್ತು GBA ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಕಾದ್ ನೋಡಬೇಕು ಅಂತ ಹೇಳ್ತಾ ಬೆಳಗ್ಗೆ ಬಂದು ಪೊಲೀಸರು ಎತ್ತಿಸ್ಕೊಂಡು ಹೋಗ್ತಾರೆ. ಅಗೇನ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ವ್ಯಾಪಾರಸ್ಥರು ಅದೇ ರೋಡ್ನಲ್ಲಿ ಅಲ್ಲಲ್ಲೇ ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.